ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗ್ಯಾಸ್ ಹಚ್ತೇನೆ ಸ್ವೀಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಹಾಗೆಯೇ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಕಿಲ್ಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಇವತ್ತು ಒಂದು ಸ್ವೀಟ್ನ ಮಾಡೋಣ. ನೋಡೋಕ್ಕೂ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇದು ನಾವು ಗ್ಯಾಸ್ ಹಚ್ಚೋದೇ ಬೇಡ, ಹಾಗೆಯೇ ನಾವು ಇದನ್ನು ಮಾಡ್ಕೊಬೋದು. ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ, ಇಲ್ಲಾಂದರೆ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಈ ಥರ ಮಾಡ್ಕೊಬೋದು. ಹಾಗೆಯೇ ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನಲ್ಲೂ ಕೂಡ ಇದನ್ನು ನಾವು ಮಾಡ್ಬೋದು. ಯಾಕಂದರೆ ನಾವು ಇದು ಫೈರ್ ಇಲ್ದೇ ಮಾಡ್ತಿರೋದಲ್ವ. ಹಾಗಾಗಿ ನಿಮ್ಗೆ ಏನಾದರೂ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಇದನ್ನು ಆರಾಮಾಗಿ ಮಾಡ್ಬೋದು. ಬೇಗನೆ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಕೊನೆಯವರೆಗೂ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಸ್ವೀಟ್ನ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಇದೆ ಅಂತ ಅಂದಾಗ ಈ ಸ್ವೀಟ್ನ ಮಾಡೋದು ಅವರಿಗೂ ಕೂಡ ಹೇಳ್ಕೊಟ್ರೆ ಅವರು ಕೂಡ ಸ್ಕೂಲಲ್ಲಿ ಕಾಂಪಿಟೇಷನಲ್ಲಿ ಇದನ್ನು ಮಾಡ್ಬೋದು. ತುಂಬಾ ಸಾಫ್ಟಾಗಿರುತ್ತೆ. ನೀವೇ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿರುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು. ಸ್ವೀಟ್ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸಿದ್ದೀನಿ ನೋಡಿ, ಅದೇ ನಾನು ಕಪ್ಪನ್ನು ಅಳತೆಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ಪು ಸಕ್ಕರೆನ ಹಾಕ್ಕೊಬೇಕು. ಅದಾದಮೇಲೆ 5 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ. 5 ಗೋಡಂಬಿನ ಹಾಕ್ಕೊಂಡ್ಬಿಟ್ಟು ಒಂದು 20 ಬಾದಾಮನ್ನ ಹಾಕ್ಕೊಳ್ತಾ ಇದ್ದೀನಿ. 20 ಬಾದಾಮ್ ಸಾಕಾಗುತ್ತೆ. ಇವಾಗ ಅದಕ್ಕೆ 6 ಬಿಸ್ಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾರಿಗೋಲ್ಡ್ ಬಿಸ್ಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಬಿಸ್ಕೆಟ್ನ ಯೂಸ್ ಮಾಡ್ಬೋದು, ಬಟ್ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಈಗ ಈ ಬಿಸ್ಕೆಟನ್ನು 6 ಬಿಸ್ಕೆಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಅದನ್ನು ಸ್ವಲ್ಪ ಮುರ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏಲಕ್ಕಿ ಬೇಡ, ಒಂದೇ ಒಂದು ಏಲಕ್ಕಿ ಸಾಕು. ಅದಾದಮೇಲೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಹಾಗೆಯೇ ಇದನ್ನು ಪೌಡರ್ ಥರ ಮಾಡ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫುಲ್ಲು ಆ ಬೌಲಿಗೆ ಹಾಕ್ಕೊಬೇಕು. ಇದನ್ನು ಜರಡಿ ಮಾಡ್ಕೊಬೇಕು ಆ ಥರ ಏನೂ ಇಲ್ಲ, ಡೈರೆಕ್ಟಾಗಿ ಹಾಕ್ಕೊಬೋದು. ಇವಾಗ ನಾನು ಆ ಪೌಡರ್ ಮಾಡ್ಕೊಂಡಿರೋದನ್ನ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅಳತೆಗೆ ಅಂತ ನಾನು ಒಂದು ಕಪ್ ಇಟ್ಕೊಂಡಿದ್ದೀನಿ. ಅದರಲ್ಲೇ ಅಳತೆ ಮಾಡಿಕೊಂಡು ಎಲ್ಲನೂ ಕೂಡ ಹಾಕ್ಕೊಂಡಿರೋದು. ನೀವು ಕೂಡ ಅದನ್ನೇ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಕಪ್ನ ಇಟ್ಕೊಂಡು ಅದನ್ನೇ ಅಳತೆಗೆ ಯೂಸ್ ಮಾಡ್ಬೋದು. ಇವಾಗ ಎಲ್ಲನೂ ಪುಡಿನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಆರೆಂಜ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ನೀವು ಹಾಕಲೇಬೇಕು ಅಂತ ಏನೂ ಇಲ್ಲ. ಆದರೆ ನಾನು ಮಾಡ್ತಿರೋದು 2 ಕಲರ್ ಸ್ವೀಟ್ ಅಲ್ವಾ, ಹಾಗಾಗಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಹಾಕ್ಕೊಬೋದು. ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಒಂದೇ ಒಂದು ಸ್ಪೂನ್ ಸಾಕು, ಜಾಸ್ತಿ ಇದಕ್ಕೆ ಬೇಕಾಗೋದಿಲ್ಲ. ಒಂದೇ ಒಂದು ಸ್ಪೂನು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಮೊದಲಿಗೆ ನಾವು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಫುಲ್ಲು ಮೆತ್ತಗಾಗಿಬಿಡುತ್ತೆ ಹಿಟ್ಟು. ಹಾಗಾಗಿ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ ಕರೆಕ್ಟಾಗಿ. ಫುಲ್ಲು ಮೆತ್ತಗಿರಬಾರ್ದು. ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಿಟ್ಟು. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಬೇಕು. ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಸ್ವೀಟ್ ಬರುತ್ತೆ. ನಾವು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ಸ್ವೀಟು ಕ್ರ್ಯಾಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕು. ತುಪ್ಪನ ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೊಬೇಕು. ನಾವು ತುಪ್ಪ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡಿ, ಸ್ವಲ್ಪ ಶೈನಿಂಗ್ ಕಾಣಿಸ್ತಿದೆ ಮೊದಲಿಗಿಂತ. ಹಾಗಾಗಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಚೆನ್ನಾಗಿ ಇದನ್ನು ನಾದ್ಕೊಬೋದು ತುಪ್ಪ ಹಾಕ್ಕೊಂಡ್ರೆ. ಇವಾಗ ಇದನ್ನು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ರೌಂಡ್ ಮಾಡಿಕೊಂಡು. ಇವಾಗ ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಬೇಕು. ಹಾಗೆಯೇ ಇಟ್ಕೊಬಾರ್ದು, ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಬೇಕು. ಗಾಳಿಗೆ ಬಿಟ್ಟರೆ ಅದು ಗಟ್ಟಿಯಾಗಿಬಿಡುತ್ತೆ. ಇವಾಗ ಇನ್ನೊಂದು ಬೌಲ್ನ ತೊಗೊಂಡ್ಬಿಟ್ಟು ನಾನು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದೇ ಒಂದು ಸ್ಪೂನು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಜಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ಒಂದೇ ಒಂದು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನೀರು ಹಾಲು ಹಾಕಲೇಬಾರ್ದು. ಹಾಗೆಯೇ ಇದನ್ನು ಕಲಿಸ್ಕೊಬೇಕು. ಯಾಕಂದರೆ ನಾವು ಕಾಯಿ ತುರಿ ಹಾಕಿರ್ತೀವಲ್ವ, ಅದು ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕಾಯಲ್ಲಿ ನೀರಿರುತ್ತಲ್ವ, ಹಾಗಾಗಿ ಇದಕ್ಕೆ ಹಾಲು ನೀರು ಏನೂ ಬೇಕಾಗೋದಿಲ್ಲ. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಬೇಕು. ನಾನು ಮೊದಲಿಗೆ ಹೇಳಿದ್ದೀನಿ, ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವೀಟು ಕ್ರ್ಯಾಕ್ ಆಗುತ್ತೆ. ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಬೇಕು. ಇವಾಗ ಇದು ಕೂಡ ರೆಡಿ ಆಗ್ತಿದೆ ನೋಡಿ. ಇವಾಗ ಇದನ್ನು ಮಣೆ ಮೇಲೆ ಹಾಕ್ಕೊಂಬಿಟ್ಟು ರೋಲ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ತೋರಿಸ್ತಾ ಇದ್ದೀನಲ್ವ ವೀಡಿಯೋಲಿ ಈ ಥರ ಮಾಡ್ಕೊಬೇಕು. ಸ್ವಲ್ಪ ದೊಡ್ಡನೇ ಮಾಡ್ಕೊಳ್ತಾ ಇದ್ದೀನಿ, ಸ್ವೀಟು ಸ್ವಲ್ಪ ದೊಡ್ಡ ಬರಲಿ ಅಂತ. ಸಣ್ಣ ಮಾಡಿಕೊಂಡ್ರೆ ಸಣ್ಣ ಬರುತ್ತೆ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಇದನ್ನು ರೌಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದೇ ಸೈಜಲ್ಲಿ ಇದನ್ನು ರೋಲ್ ಮಾಡ್ಕೊಂಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಮೊದಲಿಗೆ ನಾವು ಕಲಸಿ ಇಟ್ಕೊಂಡಿದ್ವಲ್ಲ ಈ ಥರ ರೋಲ್ ಮಾಡಿಕೊಂಡು ಇವಾಗ ಅದನ್ನು ಮಣೆ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ಥರ ಲಟ್ಟಿಸ್ಕೊಬೇಕು. ನಾವು ಚಪಾತಿ ಎಲ್ಲ ಒತ್ತುತ್ತೀವಲ್ಲ ಸೇಮ್ ಅದೇ ಥರ ಇದನ್ನು ಒತ್ಕೊಬೇಕು. ಜಾಸ್ತಿ ತೆಳ್ಳಗೆ ಒತ್ಕೊಬಾರ್ದು, ಸ್ವಲ್ಪ ದಪ್ಪ ಇರಬೇಕು ಇದು. ಹಾಗಾಗಿ ಲೇಯರ್ ಸ್ವಲ್ಪ ದಪ್ಪ ಬರಲಿ, ನೀವು ತೆಳ್ಳಗೆ ಒತ್ಕೊಬಾರ್ದು. ಇವಾಗ ಇದನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ನಾವು ಮಿಲ್ಕ್ ಪೌಡರ್, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೋಲ್ ಮಾಡಿ, ಇವಾಗ ಅದನ್ನು ಮಧ್ಯ ಇಟ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲನೂ ಕೂಡ. ಸೈಡು ಕೂಡ ಹಿಟ್ಟೆಲ್ಲ ಉಳಿದಿದೆ ನೋಡಿ ನಾವು ಲಟ್ಟಿಸಿರೋದು, ಅದನ್ನು ಕೂಡ ಸೈಡ್ ಅಲ್ಲೇ ನಾವು ಇದನ್ನು ಫೋಲ್ಡ್ ಮಾಡ್ಕೊಬೇಕು. ಮಧ್ಯ ಕೂಡ ಅದೇ ಥರ ಫೋಲ್ಡ್ ಮಾಡಿಕೊಂಡು ಸೈಡ್ ಕೂಡ ಫೋಲ್ಡ್ ಮಾಡ್ಕೊಬೇಕು. ಅದಾದಮೇಲೆ ಕೈಯಲ್ಲೇ ಮಣೆ ಮೇಲೆ ಈ ಥರ ರೋಲ್ ಮಾಡ್ಕೊಬೇಕು. ಸೆಟ್ ಆಗುತ್ತೆ ಆವಾಗ. ಸ್ವಲ್ಪ ಸ್ವಲ್ಪ ಅಲ್ಲಿ ಲೈನ್ ಕಾಣಿಸ್ತಿದೆ ಅಲ್ವಾ, ಅದನ್ನೆಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೊಬೇಕು ಈ ಥರ ರೋಲ್ ಮಾಡಿಕೊಂಡು. ಇವಾಗ ಇದು ರೆಡಿ ಆಗಿದೆ. ಇದನ್ನು ಮಣೆ ಮೇಲೆ ಇಟ್ಕೊಂಡ್ಬಿಟ್ಟು ಇವಾಗ ಒಂದೇ ಒಂದು ಪಿಸ್ತಾನ ತೊಗೊಳ್ತಾ ಇದ್ದೀನಿ ನಾನು. ಬೇಕಿದ್ರೆ ನೀವು ಸಿಲ್ವರ್ ಶೀಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ಸ್ವೀಟ್ ಮೇಲೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಈ ಥರ ನಾನು ಪಿಸ್ತಾನ ಮೇಲೆ ತುರ್ಕೊಳ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆಲ್ಲ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಾಂದರೆ ಸಿಲ್ವರ್ ಪೇಪರ್ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಬೋದು. ಇವಾಗ ಈ ಥರ ತುರ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಪಿಸ್ತಾನ ಯೂಸ್ ಮಾಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಆಮೇಲೆ ಫುಲ್ಲು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟಿಗೆ. ಅದಾದಮೇಲೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಫ್ರಿಡ್ಜಲ್ಲಿ ಇಡೋಣ. ಜಾಸ್ತಿ ಹೊತ್ತೇನು ಬೇಡ, ಅರ್ಧ ಗಂಟೆ ಇಟ್ಟರೆ ಸಾಕು. ಜಾಸ್ತಿ ಹೊತ್ತಿಟ್ಟರು ಚೆನ್ನಾಗಿರುತ್ತೆ, ಏನೂ ಇಲ್ಲ. ನಾನು ಬರೀ ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ. ಇವಾಗ ನೋಡಿ ಇದನ್ನು ಕಟ್ ಮಾಡಿಕೊಂಡ್ರೆ ಸ್ವೀಟ್ ರೆಡಿನೇ ಆಗೋಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮೇಲೆ ಬೇರೆ ಫ್ಲೇವರ್ ಸಿಗ್ತಾ ಇರುತ್ತೆ, ಒಳಗೆ ಬೇರೆ ಫ್ಲೇವರ್ ಸಿಗ್ತಾ ಇರುತ್ತೆ. ಯಾಕಂದರೆ ಮಿಲ್ಕ್ ಪೌಡರ್, ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.